Hello friends, welcome back to India for IAS Current Affairs series. This is Manjunath Mudhol. Topic of this video is lithium from mines to minds. In this video, we are going to study about lithium, its characteristics, brief background about lithium, its industrial application, its pharmaceutical application, and followed by one prelims practice question. So this topic lithium, it falls under GS1 paper. Within GS1 paper, it falls under geography. Within geography, the topic is resource geography, minerals and metals. This topic it is important from prelims 2025 perspective. ಸೊ 2025 prelims point of view ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. So recently an article published in the Hindu newspaper highlighting the applications of lithium in energy sector and psychiatry, that is medicine and pharmaceutical sector. So ಅದಕ್ಕೋಸ್ಕರ lithium news ಅಲ್ಲಿ ಇರುತ್ತೆ. ಅದರ ಜೊತೆಗೆ ಇಂಡಿಯಾ ಅಂಡ್ USA there is a Indo-US collaboration on lithium. ಸೊ ಈ Indo-US collaboration ಅಲ್ಲಿ ಏನೆಲ್ಲ ಅಗ್ರಿಮೆಂಟ್ ಆಗಿರುತ್ತೆ ಅಂತಂದ್ರೆ, ಸೊ ಇಟ್ ಈಸ್ ಅ ಕೊಲಾಬರೇಟಿವ್ ಇನಿಷಿಯೇಟಿವ್ ಆನ್ ಲಿಥಿಯಂ ರಿಕವರಿ ಅಂಡ್ ಪ್ರೊಸೆಸಿಂಗ್. ಸೊ ಈ ಪಾರ್ಟ್ನರ್ಶಿಪ್ ಏನು ಹೈಲೈಟ್ ಮಾಡುತ್ತೆ, ಗ್ರೋಯಿಂಗ್ ಸಿಗ್ನಿಫಿಕೆನ್ಸ್ ಆಫ್ ಲಿಥಿಯಂ ಇನ್ ವೇರಿಯಸ್ ಸೆಕ್ಟರ್ಸ್ ಸಚ್ ಆಸ್ ಎನರ್ಜಿ ಸ್ಟೋರೇಜ್. ಸೊ ಎನರ್ಜಿ ಸ್ಟೋರೇಜ್ ಸೆಕ್ಟರಲ್ಲಿ ಬ್ಯಾಟ್ರಿ, ನಾವೇನು ಲಿಥಿಯಂ ಅಯನ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಸೊ ಈ ಲಿಥಿಯಂ ಅಯನ್ ಬ್ಯಾಟ್ರಿ ಏನಿದೆ ಇಟ್ ಹ್ಯಾಸ್ ವೇರಿಯಸ್ ಅಪ್ಲಿಕೇಶನ್, ಬಿ ಇಟ್ ಎಲೆಕ್ಟ್ರಿಕ್ ವೆಹಿಕಲ್ ಇರ್ಬೋದು, ಎಲೆಕ್ಟ್ರಿಕ್ 2-wheeler 3-wheeler, ಎಲೆಕ್ಟ್ರಿಕ್ ಬಸ್ಸಸ್. ಸೊ ಈ ಎಲ್ಲ ವೆಹಿಕಲ್ಸಲ್ಲೂ ನಾವು ಲಿಥಿಯಂ ಅಯನ್ ಬ್ಯಾಟ್ರಿನ ಯೂಸ್ ಮಾಡ್ಕೋತೀವಿ. ಮೊಬೈಲ್ಸಲ್ಲಿ ಲಿಥಿಯಂ ಅಯನ್ ಬ್ಯಾಟ್ರಿ ಯೂಸ್ ಮಾಡ್ಕೋತೀವಿ, ಲ್ಯಾಪ್ಟಾಪಲ್ಲಿ ಲಿಥಿಯಂ ಅಯನ್ ಬ್ಯಾಟ್ರಿ ಯೂಸ್ ಮಾಡ್ಕೋತೀವಿ. ಸೊ ಆ ಪರ್ಸ್ಪೆಕ್ಟಿವ್ ಎನರ್ಜಿ ಸ್ಟೋರೇಜ್ ಸೆಕ್ಟರಲ್ಲಿ ಕೂಡ ಲಿಥಿಯಂ ಅಯನ್ ಬ್ಯಾಟ್ರಿ ಸೊ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ಫಾರ್ಮಾಸ್ಯೂಟಿಕಲ್ಸ್. ಸೊ ಈ ಫಾರ್ಮಾಸ್ಯೂಟಿಕಲ್ಸಲ್ಲಿ ಮೂಡ್ ಸ್ಟೆಬಿಲೈಸರ್ ಎಂಬ ಕೆಲವೊಂದಿಷ್ಟು ಮೆಡಿಸಿನ್ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಲಿಥಿಯಮನ್ನು ಯೂಸ್ ಮಾಡ್ತೀವಿ. ಸೊ ಇವಾಗ Indo-US ಕೊಲಾಬರೇಷನ್ ಏನಿದೆ, ಅದು ಈ Indo-US ಕೊಲಾಬರೇಷನ್ ಆನ್ ಲಿಥಿಯಂ ಇಟ್ ಅಡ್ರೆಸಸ್ ಬೋತ್ ಎನರ್ಜಿ ಸ್ಟೋರೇಜ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಅಪ್ಲಿಕೇಶನ್ಸ್. ಸೊ ಕಮಿಂಗ್ ಟು ದಿ ಪ್ರಾಪರ್ಟೀಸ್ ಆ್ಯಂಡ್ ಡಿಸ್ಕವರಿ ಆಫ್ ಲಿಥಿಯಂ. ಲಿಥಿಯಂನ ಪ್ರಾಪರ್ಟಿ ಮತ್ತು ಅದರ ಡಿಸ್ಕವರಿ ನೋಡೋದಾದರೆ, ಸೊ ಲಿಥಿಯಂ ಸಿಂಬಲ್ ಬಂದು Li, ಇಟ್ಸ್ ಅಟಾಮಿಕ್ ನಂಬರ್ 3. ಸೊ ಲಿಥಿಯಂನ ಸಿಂಬಲ್ ಏನಿದೆ, ಕೆಮಿಕಲ್ ಸಿಂಬಲ್ ಇಟ್ ಈಸ್ Li ಅಂತ ಇದೆ. ಅಟಾಮಿಕ್ ನಂಬರ್ ಆಫ್ ಲಿಥಿಯಂ ಇಸ್ 3. ಸೊ ಇಟ್ ಈಸ್ ಅ ಸಿಲ್ವರಿ ವೈಟ್ ಅಲ್ಕಲಿ ಮೆಟಲ್. ಸೊ ನೋಡ್ಲಿಕ್ಕೆ ಹೆಂಗಿರುತ್ತೆ ಅಂದರೆ ಸಿಲ್ವರಿ ಲುಕ್, ಸಿಲ್ವರ್ ಟೈಪ್ ಅಂದರೆ ಬೆಳ್ಳಿ ಟೈಪ್ ಕಾಣ್ತಾ ಇರುತ್ತೆ. ಸೊ ಇಟ್ ಈಸ್ ಆನ್ ಅಲ್ಕಲಿ ಮೆಟಲ್. ಸೊ ಇದರ ಡಿಸ್ಕವರಿ 1817ರಲ್ಲಿ ಜಾನ್ ಆಗಸ್ಟ್ ಅನ್ನೋರು ಲಿಥಿಯಂನ ಐಡೆಂಟಿಫೈ ಮಾಡ್ತಾರೆ. ಎಲ್ಲಿ, ಪೆಟಲೈಟ್ ಅನ್ನೋ ಒಂದು ಓರಲ್ಲಿ. ಸೊ ಇನ್ನು 1821ನಲ್ಲಿ ವಿಲಿಯಂ ಬ್ರ್ಯಾಂಡೆ ಸೊ ಈ ಐಸೋಲೇಟ್ಸ್ ದಿ ಲಿಥಿಯಂ ಆ್ಯಂಡ್ ಯೂಸಿಂಗ್ ಎಲೆಕ್ಟ್ರೋಲೈಸಿಸ್ ಆಫ್ ಲಿಥಿಯಂ ಆಕ್ಸೈಡ್. ಸೊ ಎಲೆಕ್ಟ್ರೋಲೈಸಿಸ್ ಆಫ್ ಲಿಥಿಯಂ ಆಕ್ಸೈಡ್ನ ಮಾಡೋದ್ರ ಮುಖಾಂತರ ಲಿಥಿಯಮನ್ನು ವಿಲಿಯಂ ಬ್ರ್ಯಾಂಡೆ ಅನ್ನೋರು 1881ರಲ್ಲಿ ಐಸೋಲೇಟ್ ಮಾಡ್ತಾರೆ. ಸೊ ಕಮಿಂಗ್ ಟು ದಿ ಗ್ಲೋಬಲ್ ಲಿಥಿಯಂ ರಿಸರ್ವ್ಸ್. ಸೊ ವರ್ಲ್ಡಲ್ಲಿ ಲಿಥಿಯಂ ರಿಸೋರ್ಸ್ ಯಾವ ರೀತಿಯಾಗಿದೆ, ಸೊ ಅದನ್ನು ನಾವು ನೋಡ್ತಾ ಹೋದರೆ ಹೈಯೆಸ್ಟ್ ಲಿಥಿಯಂ ರಿಸೋರ್ಸ್ ಬಂದು ಚಿಲಿಯಲ್ಲಿದೆ. ಅಪ್ರಾಕ್ಸಿಮೇಟ್ಲಿ 9.83 ಮಿಲಿಯನ್ ಮೆಟ್ರಿಕ್ ಟನ್ ಇದೆ. ಸೊ ಇಟ್ ಈಸ್ ದಿ ಲಾರ್ಜೆಸ್ಟ್ ರಿಸರ್ವ್ಸ್. ಇದು ಎಲ್ಲಿದೆ ಅಂತಂದರೆ ಸಲಾರ್ ಡಿ ಅಟಕಾಮಾ ಸಾಲ್ಟ್ ಫ್ಲಾಟ್ ಇದೆ. ಚಿಲಿ ದೇಶದ ಸಲಾರ್ ಡಿ ಅಟಕಾಮಾ ಸಾಲ್ಟ್ ಫ್ಲಾಟಲ್ಲಿ ಹೈಯೆಸ್ಟ್ ಲಿಥಿಯಂ ರಿಸರ್ವ್ಸ್ ಇದೆ. ದೆನ್ ಆಸ್ಟ್ರೇಲಿಯಾ ಸೆಕೆಂಡ್, 6.2 ಮಿಲಿಯನ್ ಮೆಟ್ರಿಕ್ ಟನ್ ಇದೆ. ಸೊ ಇಟ್ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ಹಾರ್ಡ್ ರಾಕ್ ಡೆಪಾಸಿಟ್ಸ್. ಸೊ ಇದು ಯಾವ ರೀತಿಯಾಗಿದೆ ಅಂತಂದರೆ ಗ್ರೀನ್ ಬುಷಸ್ ಮೈನ್ಸ್ ಆ್ಯಂಡ್ ಟಾಪ್ ಲಿಥಿಯಂ ಪ್ರೊಡ್ಯೂಸರ್. ಸೊ ಆಸ್ಟ್ರೇಲಿಯಾ ಇಸ್ ದಿ ಒನ್ ಆಫ್ ದಿ ಟಾಪ್ ಲಿಥಿಯಂ ಪ್ರೊಡ್ಯೂಸರ್. ದೆನ್ ಥರ್ಡ್ ಈಸ್ ಅರ್ಜೆಂಟೀನಾ, 2.7 ಮಿಲಿಯನ್ ಮೆಟ್ರಿಕ್ ಟನ್ ಇದೆ. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಲಿಥಿಯಂ ಟ್ರಯಾಂಗಲ್. ಸೊ ಲಿಥಿಯಂ ಟ್ರಯಾಂಗಲ್ ಅಂತಂದರೆ ಅರ್ಜೆಂಟೀನಾ, ಬೊಲಿವಿಯಾ ಆ್ಯಂಡ್ ಚಿಲಿ. ಸೊ ಈ ಮೂರು ಸೌತ್ ಅಮೇರಿಕನ್ ನೇಷನಲ್ಲಿ ಲಿಥಿಯಂ ರಿಸರ್ವ್ಸು ತುಂಬ ಇರುತ್ತೆ. ಸೊ ಅದಕ್ಕೆ ನಾವು ಲಿಥಿಯಂ ಟ್ರಯಾಂಗಲ್ ಅಂತ ಕರಿತೀವಿ. ಚೀನಾದಲ್ಲಿ 2 ಮಿಲಿಯನ್ ಮೆಟ್ರಿಕ್ ಟನ್ ಇದೆ. ಸೊ ಅದು ಯಾವ ರೂಪದಲ್ಲಿದೆ ಅಂತಂದರೆ ಬ್ರೈನ್ ಆ್ಯಂಡ್ ಹಾರ್ಡ್ ರಾಕ್ ಸೋರ್ಸಸ್. ಸೊ ಚೀನಾ ಇಸ್ ದಿ ಮೇಜರ್ ಕನ್ಸ್ಯೂಮರ್ ಆ್ಯಂಡ್ ಪ್ರೊಸೆಸರ್ ಆಫ್ ಲಿಥಿಯಂ ಫಾರ್ ಬ್ಯಾಟರಿ ಟೆಕ್ನಾಲಜಿ. ದೆನ್ ಯುನೈಟೆಡ್ ಸ್ಟೇಟ್ಸಲ್ಲಿ ಎಷ್ಟಿದೆ, USA-ನಲ್ಲಿ 1.2 ಮಿಲಿಯನ್ ಮೆಟ್ರಿಕ್ ಟನ್ ಇದೆ. ಸೊ ಇದು ಎಲ್ಲಿದೆ ಅಂತಂದರೆ ನೆವಾಡಾ ಎಂಬ ಪ್ರದೇಶದಲ್ಲಿದೆ. ಸೊ ಇದು ಪ್ರೊಡಕ್ಷನ್ ಏನಿದೆ ತುಂಬ ಲಿಮಿಟೆಡ್ ಆಗಿದೆ. ಕರೆಂಟ್ಲಿ ಇಟ್ ಪ್ರೊಡ್ಯೂಸಸ್ ಲಿಮಿಟೆಡ್ ಅಮೌಂಟ್ ಆಫ್ ಲಿಥಿಯಂ. ಸೊ ನಾವು ಇಂಡಿಯಾದಲ್ಲಿ ಲಿಥಿಯಂ ರಿಸೋರ್ಸ್ನ ನೋಡೋದಾದರೆ, ಸೊ ಯಾವ್ಯಾವ ರೀಜನಲ್ಲಿ, ಸೊ ಯಾವ ಪ್ಲೇಸು, ಈ ಸ್ಟೇಟ್ಸ್ ವೈಸ್, ಸೊ ಯಾವ ಸ್ಟೇಟಲ್ಲಿ ಯಾವ ಪ್ಲೇಸಲ್ಲಿ ಎಸ್ಟಿಮೇಟೆಡ್ ರಿಸರ್ವ್ಸ್ ಏನಿದೆ, ಅದು ಯಾವ ಟೈಪ್ ಇದೆ, ಅದರ ಸ್ಟೇಟಸ್ ಏನು ಅಂತ ನಾವು ನೋಡ್ತಾ ಹೋದರೆ, ಜಮ್ಮು ಆ್ಯಂಡ್ ಕಾಶ್ಮೀರದ ಸಲಾಲ್ ಹೈಮಾನಾ ರೈಸಿ ಎಂಬಲ್ಲಿ 5.7 ಮಿಲಿಯನ್ ಮೆಟ್ರಿಕ್ ಟನ್. ಇದು ಯಾವ ರೂಪದಲ್ಲಿದೆ, ಕ್ಲೇ ರೂಪದಲ್ಲಿದೆ ಲಿಥಿಯಂ ರಿಸರ್ವು. ಸೊ ಇಟ್ ಈಸ್ ಸ್ಟಿಲ್ ಅಂಡರ್ ಡೆವಲಪ್ಡ್. ಏನಕ್ಕಂತಂದರೆ ಅದು ಯಾವ ಕ್ವಾಲಿಟಿ ವೈಸ್ ಯಾವ ರೀತಿಯಾಗಿದೆ, ಇನ್ನೂ ಅದ್ರ ಲಿಥಿಯಂ ಕ್ವಾಲಿಟಿನ ಇನ್ನೂ ಪ್ರಾಪರಾಗಿ ಎಸ್ಟಿಮೇಷನ್ ಮಾಡಿಲ್ಲ. ಸೊ ಅದು ಕಮರ್ಷಿಯಲಿ ವಯಬಲ್ ಆದಮೇಲೆ ಸೊ ಅದನ್ನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮೈನಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಸೆಕೆಂಡ್ ಬಂದು ರಾಜಸ್ಥಾನದ ದೆಗಾನ ಮತ್ತು ನಗೌರಲ್ಲಿ ಲೀಥಿಯಂ ರಿಸರ್ವ್ಸ್ ಇದೆ. ಅದೆಷ್ಟಿದೆ ಅಂತಂದರೆ 1.36 ಮಿಲಿಯನ್ ಮೆಟ್ರಿಕ್ ಟನ್. ಸೊ ಫಾರ್ ಇಟ್ ಈಸ್ ಎನ್ ಎಸ್ಟಿಮೇಟೆಡ್ ಅಮೌಂಟ್, ಎಕ್ಸಾಕ್ಟ್ ಅಮೌಂಟ್ ಎಷ್ಟು ಅಂತ ಗೊತ್ತಾಗಿಲ್ಲ. ಸೊ ಇದು ಯಾವ ಟೈಪ್ ಲೀಥಿಯಂ ಓರ್ ಅಂತಂದರೆ ರಿಸರ್ವ್ಸ್ ಅಂದರೆ ಹಾರ್ಡ್ ರಾಕ್ ಲೀಥಿಯಂ ರಿಸರ್ವ್ಸ್ ಇರುತ್ತೆ. ಇದರ ಎಕ್ಸ್ಪ್ಲೋರೇಷನ್ ಇನ್ನೂ ಆನ್ಗೋಯಿಂಗ್ ಇದೆ. ಸೊ ಇನ್ನೂ ಸ್ಟಿಲ್ ಇಟ್ಸ್ ಎಕ್ಸ್ಪ್ಲೋರೇಷನ್ ಇನ್ನೂ ಏನು ನಡೀತಾ ಇದೆ. ಛತ್ತೀಸ್ಗಢ ನಾವು ನೋಡೋದಾದರೆ ಕಟ್ಗೋರ್ ಕೋರ್ಬಾ ಎಂಬ ಪ್ರದೇಶದಲ್ಲಿ ಸೊ ಕ್ವಾಂಟಿಟಿ ಇನ್ನೂ ಎಷ್ಟಿದೆ ಅಂತ ಎಸ್ಟಿಮೇಟ್ ಮಾಡಲಾಗಿಲ್ಲ. ಸೊ ಅದು ಯಾವ ಟೈಪ್ ಲೀಥಿಯಂ ರಿಸರ್ವ್ಸ್ ಅಂತ ನಾವು ನೋಡೋದಾದರೆ ಹಾರ್ಡ್ ರಾಕ್ ಲೀಥಿಯಂ ರಿಸರ್ವ್ಸ್ ಇದೆ. ಸೊ ಇದರ ಆಕ್ಷನ್, ಸೊ ಇಲ್ಲಿ ಏನಾಗಿದೆ, ಈ ಹಾರ್ಡ್ ರಾಕ್ ಲೀಥಿಯಂ ರಿಸರ್ವ್ಸ್ ಆಕ್ಷನ್ ಆಗಿದೆ, ಮೈನಿಂಗ್ ಇಟ್ ಈಸ್ ಆಲ್ರೆಡಿ ಪ್ಲ್ಯಾನ್ಡ್. ಸೊ ಕರ್ನಾಟಕದಲ್ಲಿ ಮಂಡ್ಯ ಮತ್ತು ಯಾದಗಿರಲ್ಲಿ ಕಂಡು ಬರುತ್ತೆ, ಮಂಡ್ಯದ ಮರಲ್ಗಳ್ಳ ಎಂಬಲ್ಲಿ. ಸೊ ಎಷ್ಟು ರಿಸರ್ವ್ಸ್ ಇದೆ ಅಂತಂದರೆ 1600 ಮೆಟ್ರಿಕ್ ಟನ್ ರಿಸರ್ವ್ಸ್ ಇದೆ. ಸೊ ಅದು ಯಾವ ಟೈಪ್ ಅಂತಂದರೆ ಹಾರ್ಡ್ ರಾಕ್ ಟೈಪು. ಸೊ ಸ್ಟಿಲ್ ಇಟ್ ಈಸ್ ಇನ್ ಅರ್ಲಿ ಸ್ಟೇಜ್, ನೋ ಪ್ರೊಡಕ್ಷನ್. ಸೊ ಇಲ್ಲಿ ಈ ಪ್ರದೇಶದಿಂದ ಕೂಡ ಯಾವುದೇ ರೀತಿಯಾದಂತಹ ಲೀಥಿಯಂ ಪ್ರೊಡಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ದೀಸ್ ಆರ್ ದ ಫ್ಯೂ ಪ್ಲೇಸಸ್. ಈ ಪ್ಲೇಸ್ ಏನಿದೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಲೀಥಿಯಂ ರಿಸರ್ವ್ಸ್ ಇನ್ ಇಂಡಿಯಾ. ಸೊ ಈ ಪ್ಲೇಸಸ್ ಮೇಲೆ ಫಿಲಿಮ್ಸಲ್ಲಿ ಕ್ವಶನ್ ಕೇಳೋ ಸಾಧ್ಯತೆಗಳು ಇರುತ್ತೆ. ನಾವು ವಿ ವಿಲ್ ಡಿಸ್ಕಸ್ ದಿ ಲೀಥಿಯಮ್ಸ್ ರೋಲ್ ಇನ್ ಮೆಡಿಸಿನ್. ಸೊ ಮೆಡಿಸಿನ್ ಫೀಲ್ಡಲ್ಲಿ ಅಥವಾ ಫಾರ್ಮಾಸ್ಯೂಟಿಕ್ ಫೀಲ್ಡಲ್ಲಿ ಲೀಥಿಯಂನ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ನಾವು ಸ್ಟಡಿ ಮಾಡೋಣ. ಸೊ ಫಸ್ಟ್ ಅರ್ಲಿ ಮೆಡಿಕಲ್ ಅಪ್ಲಿಕೇಶನ್. ಸೊ ಇನಿಷಿಯಲಿ ಲೀಥಿಯಮನ್ನು ಗೌಟ್ ಟ್ರೀಟ್ಮೆಂಟಲ್ಲಿ ಅಪ್ಲಿಕೇಶನ್, ಈ ಗ್ರೌಟ್ನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಅಂತ ಆಲ್ಫ್ರೆಡ್ ಬೇರಿಂಗ್ ಗೆರಾರ್ಡ್ ಅನ್ನೋರು ಹೈಪೋಥೈಸ್ ಮಾಡ್ತಾರೆ. ಸೊ ಅದರಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ತುಂಬ ಕಡಿಮೆ ಇರುತ್ತೆ ಮತ್ತು ಲೀಥಿಯಂ ಟಾಕ್ಸಿಸಿಟಿ ಜಾಸ್ತಿ ಇರೋದ್ರಿಂದ ಸೊ ಇದನ್ನು ಫುಲ್ ಫ್ಲೆಜ್ ಮೆಡಿಕಲ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡಲ್ಲ. ಸೆಕೆಂಡ್ ಬಂದು ಲೀಥಿಯಂ ಆಸ್ ಎ ಮೂಡ್ ಸ್ಟೆಬಿಲೈಸರ್. ಸೊ ಲೀಥಿಯಂನ ಮೂಡ್ ಸ್ಟೆಬಿಲೈಸರ್ ಆಗಿ ಲೀಥಿಯಂಗೆ ಆ್ಯಂಟಿಮ್ಯಾನಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ಇದನ್ನು ಮೂಡ್ ಸ್ಟೆಬಿಲೈಸರ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಆಸ್ಟ್ರೇಲಿಯನ್ ಫಿಸಿಸಿಸ್ಟ್ ಜಾನ್ ಕೇಡ್ ಅನ್ನೋರು ಸೊ ಇದನ್ನು ಲೀಥಿಯಂನ ಮೂಡ್ ಸ್ಟೆಬಿಲೈಸರ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಕಮಿಂಗ್ ಟು ದಿ ಲೀಥಿಯಮ್ಸ್ ಇಂಡಸ್ಟ್ರಿಯಲ್ ಆ್ಯಂಡ್ ಸ್ಟ್ರಾಟಜಿಕ್ ಯೂಸಸ್. ಸೊ ಲೀಥಿಯಮ್ದು ಇಂಡಸ್ಟ್ರಿಯಲ್ ಮತ್ತು ಸ್ಟ್ರಾಟಜಿಕ್ ಯೂಸಸ್ ಏನಿದೆ ಅಂತ ನಾವು ನೋಡೋದಾದರೆ, ಫಸ್ಟ್ ಒನ್, ಲೀಥಿಯಮ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಬ್ಯಾಟ್ರಿ ಟೆಕ್ನಾಲಜಿ. ಸೊ ಇವಾಗ ಏನು ನಾವು ಲೀಥಿಯಂ ಅಯನ್ ಬ್ಯಾಟ್ರಿ ಲ್ಯಾಪ್ಟಾಪ್, ಮೊಬೈಲ್, ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಯೂಸ್ ಮಾಡ್ತೀವಿ. ಸೊ ಅದೆಲ್ಲ ಲೀಥಿಯಂ ಅಯನ್ ಬ್ಯಾಟ್ರಿ ಆಗಿರುತ್ತೆ. ಸೊ ಈ ಬ್ಯಾಟ್ರಿ ಟೆಕ್ನಾಲಜಿಗೆ ಲೀಥಿಯಂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ಸೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನರ್ಜಿ ಸ್ಟೋರೇಜ್. ಸೊ ಏನು ನಾವು ರಿನ್ಯೂಯಬಲ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತೀವಿ ಅದನ್ನು ಸ್ಟೋರ್ ಮಾಡಲಿಕ್ಕೂ ಕೂಡ ನಮಗೆ ಲೀಥಿಯಂ ಬೇಕು. ಸೆಕೆಂಡ್ ಅಪ್ಲಿಕೇಶನ್ ಬಂದು ನ್ಯೂಕ್ಲಿಯರ್ ಎನರ್ಜಿ ಪ್ರೊಡಕ್ಷನಲ್ಲಿ. ಸೊ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ, ಇಟ್ ಈಸ್ ಯೂಸ್ಡ್ ಇನ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್ ಆ್ಯಂಡ್ ಕೂಲಿಂಗ್ ಸಿಸ್ಟಮ್ಸ್. ಥರ್ಡ್ ಬಂದು ಸಿರಾಮಿಕ್ಸ್ ಆ್ಯಂಡ್ ಲೂಬ್ರಿಕೆಂಟ್ಸ್. ಸೊ ಲೀಥಿಯಮನ್ನು ಸಿರಾಮಿಕ್ಸ್ ಮತ್ತು ಲೂಬ್ರಿಕೆಂಟ್ಸ್ ಡ್ಯೂರಬಿಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಅದರ ಎಫಿಷಿಯನ್ಸಿನ ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಫೋರ್ತ್ ಬಂದು ಕಾರ್ಬನ್ ನ್ಯೂಟ್ರಾಲಿಟಿ. ಸೊ lithium it enables the renewable energy storage supporting climate change mitigation. ಸೊ ಯಾವ ರೀತಿ ಅಂತಂದರೆ ಎನರ್ಜಿ ಸ್ಟೋರೇಜ್ ಮಾಡೋದ್ರ ಮುಖಾಂತರ ವಯ ಲಿಥಿಯಂ ಬ್ಯಾಟ್ರೀಸ್. ಸೊ ಈ ರೀತಿಯಾಗಿ ಲಿಥಿಯಂ ಏನಾಗಿದೆ, ಇಟ್ ಹ್ಯಾಸ್ ಅ ಇಂಡಸ್ಟ್ರಿಯಲ್ ಆ್ಯಂಡ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್. ಸೊ ಬೇಸ್ಡ್ ಆನ್ ದ ಟಾಪಿಕ್ that we have discussed so far, that is lithium. So here we have provided one prelims practice question. The question contains 3 statements. Go through all the 3 statements and comment your answer. The answer and detailed explanation for this question is available in the PDF handout which you can download by joining our Telegram channel. Thank you for watching. See you in the next video. Till then, happy learning.